ಎಲ್ರಿಗೂ ನಮಸ್ಕಾರ. ಈ ಸುಡು ಬೇಸಿಗೆಗೆ ತುಂಬ ತಂಪಾಗಿರೋ ಅಂಥದ್ದು, ಜೊತೆಗೆ ಹೇರಳವಾಗಿ ವಿಟಮಿನ್ ಇರೋ ಅಂಥದ್ದು, ಬೇಗ ಆಗುವಂಥದ್ದು ಒಂದು ರಾಗಿ ಅಂಬಲಿ ಅಂತ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾದ ಒಂದು ವಿಧಾನ, ಎಲ್ಲರೂ ಕುಡಿಯೋದು ಒಳ್ಳೆಯದು. ಒಂದು ಪಾತ್ರೆಗೆ ಸುಮಾರು 3 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಇದು ನಾರ್ಮಲ್ ರಾಗಿ ಹಿಟ್ಟು, ಅಂಗಡಿಯಿಂದ ತಂದಿರೋ ಅಂಥದ್ದು. ಇದಕ್ಕೆ ಸುಮಾರಾಗಿ 1 ಕಪ್ನಷ್ಟು ನೀರನ್ನು ಹಾಕ್ಕೊಂಡು, ತಣ್ಣಗಿರೋ ನೀರು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಗಂಟಿಲ್ದ ಹಾಗೆ. ಇದು ಒಂದು ತಯಾರಿ. ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಸ್ಪೂನ್ನ ಹಾಕ್ಕೊಂಡು ನೀವು ಈ ರೀತಿಯಾಗಿ ಮಾಡ್ಕೋಬೋದು. ಈಗ ಕಲಿಸ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಎರಡು ಬೆರೆತ್ಕೊಂಡಿದೆ ನೀರು ಮತ್ತು ಹಿಟ್ಟು, ಎಲ್ಲೂ ಗಂಟಿಲ್ಲ. ಈಗ ಒಂದು ಬಾಣಲೆ ಇಟ್ಕೋತಾ ಇದ್ದೀನಿ. ಅದಕ್ಕೆ ಸುಮಾರು 3 ಕಪ್ನಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ನೀರು ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಈಗ ಕುದೀತಾ ಇದೆ. ಈ ಕಲಿಸ್ಕೊಂಡಿದ್ವಲ್ಲ ಹಿಟ್ಟು, ಅದನ್ನು ನಿಧಾನಕ್ಕೆ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಬರಬೇಕು. ಈ ಥರ ಒಂದು ಕೈಯಲ್ಲಿ ಹಾಕೋತಾ ಇನ್ನೊಂದು ಕೈಯಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದರೆ ಎಲ್ಲೂ ಗಂಟುಗಳಾಗಲ್ಲ. ಹಾಗಾಗಿ ಈ ಥರ ಮಾಡಿಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಈಗ ನೀರು ಚೆನ್ನಾಗಿ ಕುದೀತಾ ಹಿಟ್ಟು ಬೇಯುತ್ತೆ. ಹಾಗಾಗಿ ಸುಮಾರು ಒಂದು 8ರಿಂದ 10 ನಿಮಿಷ ಇದನ್ನು ಸಣ್ಣ ಊರಿನಲ್ಲಿ, ಮೊದಲನೇದಾಗಿ ಜೋರಾಗಿ ಕುದಿ ಬಂದ ಮೇಲೆ ಸಣ್ಣ ಊರಿನಲ್ಲಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಬೇಕು ಹಿಟ್ಟು. ಕ್ರಮೇಣ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ, ಗಂಟಾಗಲ್ಲ. ಯಾಕೆಂದರೆ ನಾವು ಸಾಕಷ್ಟು ನೀರನ್ನು ಹಾಕಿದ್ದೀವಿ, ಜೊತೆಗೆ ಮೊದಲನೇದಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ನಿಧಾನಕ್ಕೆ ಗಟ್ಟಿಯಾಗತ್ತೆ, ಜೊತೆಗೆ ಕಲರ್ ಕೂಡ ಚೇಂಜ್ ಆಗುತ್ತೆ, ಒಂಥರ ಶೈನಿಂಗ್ ಬಂದಂಗೆ ಆಗುತ್ತೆ. ಆಗ ನಮ್ಮ ರಾಗಿ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಕಲರ್ ಚೇಂಜ್ ಆಗಿದೆ. ಇಷ್ಟ ಆದರೆ ಸಾಕು. ಸ್ವಲ್ಪ ಮಟ್ಟಿಗೆ ಗಟ್ಟಿ ಕೂಡ ಆಗಿದೆ, ಚೆನ್ನಾಗಿ ಬೆಂದಿದೆ ಅಂತ ಆದರೆ ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ, ಆರಕ್ಕೆ ಬಿಡೋಣ. ಇದನ್ನು ನೀವು ಬೇಕಾದರೆ ಇದೇ ಪಾತ್ರೆಯಲ್ಲಿ ಇಟ್ಕೋಬೋದು. ನಾನಿಲ್ಲಿ ಮಣ್ಣಿನ ಪಾತ್ರೆಗೆ ಅದನ್ನು ಹಾಕಿ ರಾತ್ರಿ ಇಡೀ ಬಿಡ್ತಾ ಇದ್ದೀನಿ ಫರ್ಮೆಂಟ್ ಆಗೋಕ್ಕೆ. ಆಗ ಕೆಲವೊಂದು ವಿಟಮಿನ್ಗಳು ಇದರಲ್ಲಿ ಡೆವಲಪ್ ಆಗುತ್ತೆ. ಒಂದು 6ರಿಂದ 7 ಗಂಟೆ ಕಾಲ ಈ ಥರ ಒಂದು ಬಟ್ಟೆ ಮುಚ್ಚಿ ಒಂದು ಸೈಡಲ್ಲಿ ಇಡೋಣ. ಈಗ ಒಂದು 7 ಗಂಟೆ ಆಗಿದೆ ಅಂತ ಆದರೆ ಇದನ್ನು ನಾವು ಉಪಯೋಗಿಸೋಕ್ಕೆ ಬರುತ್ತೆ. ಈಗ ಪೂರ್ತಿ ನಾನು ಇಟ್ಟಿದ್ದೀನಿ. ಈಗ ಫರ್ಮೆಂಟ್ ಆಗಿರೋ ಒಂದು ಹಿಟ್ಟು ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಇದರಲ್ಲಿ ಹೇರಳವಾಗಿ ವಿಟಮಿನ್ B12 ಇರುತ್ತೆ ಅಂತ ರಿಸರ್ಚು ಮಾಡಿರೋರು ಹೇಳಿದ್ದಾರೆ. ಹಾಗಾಗಿ ತುಂಬ ಒಳ್ಳೆಯದು. ಯಾರಿಗೆ ಅದು ಕೊರತೆ ಇದೆ, ಮಿಕ್ಕೋರು ಕೂಡ ಇದನ್ನು ತಗೊಳ್ಳೋದು ಒಳ್ಳೆಯದು. ಈಗ ಎಷ್ಟು ಬೇಕೋ ಅಷ್ಟು ಪ್ರಮಾಣನ ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಒಂದು ಸಲ ಕಡ್ಗೋಲಿಂದ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ನೀರು ಮಜ್ಜಿಗೆನ ಹಾಕ್ಕೋತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಎಷ್ಟು ತೆಳ್ಳಗೆ ಬೇಕೋ ನೀವು ಅಷ್ಟು ತೆಳ್ಳಗೆ ಮಾಡ್ಕೋಬೋದು. ಇಲ್ಲ ಬರೀ ರಾಗಿ ಅಂಬಲಿನೇ ಕುಡಿಬೋದು, ಇಲ್ಲ ಮಜ್ಜಿಗೆ ಹಾಕ್ಕೊಂಡು ಕುಡಿಬೋದು. ಇಲ್ಲ ಅಂತಂದರೆ ತೆಂಗಿನಕಾಯಿ ಹಾಲಿರುತ್ತಲ್ಲ, ಅದನ್ನು ಸಹ ಸೇರಿಸ್ಕೊಂಡು ಕುಡಿಬೋದು. ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಚಟಪಟ ಅನ್ನಬೇಕು. ಅದ್ರ ಜೊತೆಗೆ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಕಾದರೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕ್ಕೊಂಡು ಬೇಕಾದರೆ ಒಗ್ಗರಣೆ ಮಾಡ್ಕೋಬೋದು. ಅದು ಕೂಡ ತುಂಬ ರುಚಿಯಾಗಿರುತ್ತೆ. ಜೊತೆಗೆ ಈರುಳ್ಳಿ ಕೂಡ ಹಾಕ್ಕೋಬೋದು, ನಾನಿಲ್ಲಿ ಹಾಕಿಲ್ಲ. ಈಗ ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ತಣ್ಣಗೆ ಮಧ್ಯಾಹ್ನ, ರಾತ್ರಿ ಯಾವಾಗ ಬೇಕಾದರೂ ಕುಡಿಬೋದು. ಬೆಳಗ್ಗೆ ಕೂಡ ಕುಡಿಬೋದು, ಯಾವುದೇ ತೊಂದರೆ ಇಲ್ಲ. ಎಲ್ರಿಗೂ ಚೆನ್ನಾಗಿ ಹೊಂದೋ ಅಂಥ ಒಂದು ರಾಗಿ ಅಂಬಲಿ. ತುಂಬ ರುಚಿಯಾಗಿರುತ್ತೆ. ತುಂಬ ಸಾಧಾರಣವಾದ ಉತ್ತಮವಾದ ಆಹಾರ. ಈ ಬೇಸಿಗೆಗೆ ಮಾಡಿ ನೋಡಿ. ದೇಹ ತಂಪಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.